150 ಕೋಟಿ ಅಷ್ಟೇ ಖರ್ಚಾಗೋದು. ಯಾವ ಯೋಜನೆ ನೀವು ಕರೆಕ್ಟ್ ಅಂದಿದ್ರೆ ಅದು ಕರೆಕ್ಟೇ. ನೋಡಿ ಸರ್, ನೋಡಿ ಕೆಲವರಿಗೆ ಈಗ ಒಳ್ಳೆ ಸಬ್ಜೆಕ್ಟ್ ಪಾಪ. ನೀವು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಅಶ್ವಥ್ ನಾರಾಯಣ್ ಮಂತ್ರಿ ಆಗಿದ್ರು, ನೀವು ಮಂತ್ರಿ ಆಗಿದ್ರಿ, ಇದನ್ನ ತಂದಿದ್ದೀರಿ. ಅದು ನಿಮ್ದ ಕಾನ್ಸೆಪ್ಟು, ಏನು ತೊಂದರೆ ಇಲ್ಲ. ವಿದ್ಯಾರ್ಥಿಗೂ ಯೂನಿವರ್ಸಿಟಿಗೂ ಏನು ಸಂಬಂಧ? ವೆರಿ ಸಿಂಪಲ್. ವಿದ್ಯಾರ್ಥಿಗಳು ಅದೇ ಕಾಲೇಜಲ್ಲಿ ಇರ್ತಾರೆ, ಅದೇ ಓದ್ತಾ ಇರ್ತಾರೆ. ಒಂದು ಯೂನಿವರ್ಸಿಟಿ ಆಗ್ಬೇಕಾದ್ರೆ, ಒಂದು ಪ್ರೈವೇಟ್ ಯೂನಿವರ್ಸಿಟಿ ಮಾಡ್ಬೇಕಾದ್ರೂ ಏನೋ ಒಂದು ಯಾರ್ಡ್ ಸ್ಟಿಕ್ ಇಟ್ಟಿದ್ದೀವಿ, ಇಷ್ಟು ದುಡ್ಡು ಇರಬೇಕು, ಇಷ್ಟು ಇದಿರಬೇಕು ಅಂತ. ಮೈಸೂರು ಯೂನಿವರ್ಸಿಟಿಲಿ, ಈಗ ಮಂಡ್ಯ ತಗೊಳ್ಳಿ, ನೀವು ಚಾಮರಾಜನಗರ ತಗೊಳ್ಳಿ, ಎರಡು ತಗೊಳ್ಳಿ. ಮೈಸೂರು ಯೂನಿವರ್ಸಿಟಿಲಿ ಮಗು ಸರ್ಟಿಫಿಕೇಟ್ ತೊಗೊಳೋದಕ್ಕೂ, ಚಾಮರಾಜನಗರ ಯೂನಿವರ್ಸಿಟಿ ಹೆಸರಲ್ಲಿ ಮಗು ಸರ್ಟಿಫಿಕೇಟ್ ತೊಗೊಳೋದಕ್ಕೂ, ಮಂಡ್ಯ ತೊಗೊಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ? ನೀವು ಯಡಿಯೂರಪ್ಪನವ್ರ ಮಗ ಇಲ್ಲಿದ್ದೀರಾ? ನನಗೆ ಅವರ ಸಿಸ್ಟರ್ ಸನ್ ಅವರೆಲ್ಲ ಫಾರಿನ್ ಹೋಗ್ಬೇಕಾಯ್ತು. PS is ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟಿ ಅಲ್ವಾ, ಕಾಲೇಜು. ಆಗ ನನಗೆ ನೆನಪಿದೆ, ನನಗೆ SM ಕೃಷ್ಣರವರು ಅರ್ಬನ್ ಇದ್ರ ಮಿನಿಸ್ಟರ್ ಆಗಿದ್ರು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ರು. ಆ ಯೂನಿವರ್ಸಿಟಿಯಲ್ಲಿ ಅವ್ರ ಮಗುಗೆ ಅಡ್ಮಿಷನ್ ಕೊಡಲಿಲ್ಲ. ಬಿಕಾಸ್ ಇಟ್ ಈಸ್ ನಾಟ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ. ದೋಸ್ ಬೆಂಗಳೂರಿಗೆ PSCC ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ಅಡ್ಮಿಷನ್ ಕೊಡಲಿಲ್ಲ ಅದಕ್ಕೆ. ಸೊ ಹಂಗೆ ಆಮೇಲೆ ಅದಾಯ್ತು, ಏನೇನೋ ಆಯಿತು, ಕೊನೆಗೆ ಪಾಪ ಅವ್ರಿಗೆ ಅಡ್ಮಿಷನ್ ಸಿಕ್ತು. ದಟ್ ಇಸ್ ಎ ಡಿಫರೆಂಟ್ ಕ್ವಶನ್. ಎವ್ರಿ ಒನ್ ವುಡ್ ಲೈಕ್. ಈಗ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅದಕ್ಕೆ ಆದಂಥ ಒಂದು ಇದಿದೆ. ಮೈಸೂರು ಯೂನಿವರ್ಸಿಟಿ ಡಾಕ್ಟರ್ ರಾಧಾಕೃಷ್ಣ ಓದಿದ್ರು. ವಿ ಆರ್ ಜಸ್ಟ್ ಮರ್ಜಿಂಗ್ ದಟ್ ಯೂನಿವರ್ಸಿಟಿ ಬಿಕಾಸ್ ಇಟ್ ಇಸ್ ನಾಟ್ ವಯಬಲ್ ಅಂತ, ಬೇರೆ ಏನಿಲ್ಲ. ನಮಗೆ ಅದಕ್ಕೊಂದು ಕಮಿಟಿ ಮಾಡಿ ಎಜುಕೇಷನಿಸ್ಟ್ ಕರೆದು, ನನಗೂ ಕೂಡ ಬೈ ಪ್ಯಾಷನ್ ಐ ಆಮ್ ಅನ್ ಎಜುಕೇಷನಿಸ್ಟ್, ದೋ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್ ಬೈ ಬರ್ತ್. ಫುಲ್ ಹೇಳ್ಬಿಡಿ, ಅದೆಲ್ಲ ಗೊತ್ತಿದೆಯಲ್ಲ ನಿಮ್ಗೆ. ಇನ್ನೊಂದ್ಸರಿ ಡೈಲಾಗ್ ಪೂರ್ತಿ ಹೇಳು. ಡೈಲಾಗ್ ಅಲ್ಲ, ಇನ್ನೊಂದ್ಸರಿ ಡೈಲಾಗ್ ಪೂರ್ತಿ ಹೇಳು. ಡೈಲಾಗ್ ಅಲ್ಲ, ಇಟ್ ಇಸ್ ನಾಟ್ ನೀವು ಕಳಿಸಿದ ತಿಹಾರ್ ಜೈಲಿಂದ ನಾನು ಬಂದ ಮೇಲೆ ಒಂದು ಪಾರ್ಟಿ ಆಫೀಸರ್ ಒಂದು ಮಾತು ಹೇಳಿದೆ. ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಅನ್ ಎಜುಕೇಷನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್ ಅಂತ. ಸೊ ನಾನು ಓದ್ಲಿಲ್ಲ. ನಾ ಫೈನಲ್ ಓದುವಾಗೇನೆ ನನಗೆ ಟಿಕೆಟ್ ಅಸೆಂಬ್ಲಿ ನಿಂತ್ಕೊ ಅಂತ ಹೇಳ್ಬಿಟ್ರು ನಮ್ಮ ಪಾರ್ಟಿಯವರು. ಸೊ ಆಮೇಲೆ ಡಿಗ್ರಿ ಮಾಡಬೇಕು ಅಂತ ನಾನು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 47ನೇ ವಯಸ್ಸಿಗೆ ನಾನು ಡಿಗ್ರಿ ಮಾಡಿದವನು. ನನಗೂ ಪ್ಯಾಷನ್ ಇದೆ, ನನಗೂ ಗೊತ್ತಿದೆ ಎಷ್ಟು ಗೌರವ ಕೊಡಬೇಕು, ಏನು ಮಾಡಬೇಕು. ಅದನ್ನೇ ನನ್ನ ಕಬಡ್ಡಿ ಆಡ್ತಾ ಇದ್ದೆ ನಾನು ಅಂತ ಹೇಳ್ತಾ ಇದ್ರು ನಮ್ಮ ಅಶೋಕ್ ಅವರು. ಸೊ ಹಂಗೆ ವಿ ಹ್ಯಾವ್ ಲುಕ್ಡ್ ಇಟ್ ಆಲ್ ದಟ್. ಇವತ್ತು ಏನಾದ್ರು ಒಳ್ಳೆ ಸಜೆಷನ್ ನಾವು ಕೊಡಿ, ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತೇಳಿ. ಲೆಕ್ಚರರ್ಸ್ ಯಾರು ಹೋಗಲ್ವಲ್ರಿ? ಯಾರು ಹೊಸ ಯೂನಿವರ್ಸಿಟಿಗೆ ಹೋಗ್ಬೇಕಾರೆ ಯಾವ ಲೆಕ್ಚರರ್ ಹೋಗ್ತಾರೆ ಅಲ್ಲಿ ಹೋಗಿ ಕೆಲಸ ಮಾಡಕ್ಕೆ? ಎಲ್ಲಿ ಇರ್ತಾರೆ? ವಿ ಆರ್ ನಾಟ್ ಒಂದು ಬ್ಯಾನ್ ಮಾಡಕ್ಕಾಗಲ್ಲ. ವಿ ಕ್ಯಾನ್ ಓನ್ಲಿ ಮರ್ಜ್ ಇಟ್, ದಟ್ಸ್ ಆಲ್. ನೀವೇನ್ ಮಾಡಿದ್ರಿ, ಭಾಗ ಮಾಡಿದ್ರಿ. ನಾವೇ ನೋಡ, ನಿಮ್ದು ನಮ್ಗೂ ಏನಪ್ಪಾ ಅಂತಂದ್ರೆ ಯು ಡಿವೈಡ್ ಪೀಪಲ್, ವಿ ಯುನೈಟ್ ಪೀಪಲ್. ನಮ್ಗೂ ನಿಮ್ಗೂ ವ್ಯತ್ಯಾಸ. ಮನೆ ಸಭಾಧ್ಯಕ್ಷರು ಉಪಮುಖ್ಯಮಂತ್ರಿ ಅವ್ರು ಕೇಳಿದರೆ, ನಾನು ಈ ಕಡೆಯಿಂದ ಸಭಾಧ್ಯಕ್ಷರೇ ಅವ್ರು ಕೇಳಿದ್ರು ಮಂಡ್ಯ ಯೂನಿವರ್ಸಿಟಿ ಅಥವಾ ಬೇರೆ ಯೂನಿವರ್ಸಿಟಿ ಮಾಡೋದ್ರಿಂದ ಆ ವಿದ್ಯಾರ್ಥಿಗೆ ಏನು ಅನುಕೂಲ ಅಂತ ಕೇಳಿದ್ದಾರೆ. ಇವ್ರೇನು ಅರ್ಥ ಮಾಡ್ಕೋಬೇಕು? ಫಸ್ಟ್ ಹೇಳ್ತೀನಿ, ಒಂದು ಅಡ್ಮಿನಿಸ್ಟ್ರೇಷನ್, ಇನ್ನೊಂದು ಅಕಾಡೆಮಿಕ್. ಒಬ್ಬ ರಿಜಿಸ್ಟ್ರಾರ್ನ ಒಬ್ಬ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಮಾಡ್ಬಿಟ್ರೆ ಯೂನಿವರ್ಸಿಟಿನ ಯೂನಿವರ್ಸಿಟಿ ಎಜುಕೇಶನಿಸ್ಟ್ ಸನ್ಮಾನ್ಯರೇ, ನಾ ಮಾತಾಡೋರು ನೀವು ಜಾಸ್ತಿ ಎಕ್ಸ್ಪರ್ಟೈಸ್ ತಗೊಂಡಿದ್ದೀವಿ ಸರ್. ಎಲ್ಲ ಯೂನಿವರ್ಸಿಟಿಗಳಿಂದ ಬಂದಿದ್ದೀವಿ. ಸಭಾಧ್ಯಕ್ಷರೇ, ಕರ್ನಾಟಕದಲ್ಲಿರೋ ಎಲ್ಲಾ ಕಾಲೇಜು ಯೂನಿವರ್ಸಿಟಿ ಸಭಾಧ್ಯಕ್ಷರೇ, ಈಗ ಏನೊಂದು ಜಿಯೋಗ್ರಫಿ. ಈಗ ನಿಮ್ ಮಂಗಳೂರಿಗೆ ಬಂದಾದಂತ ನಿಮ್ದೇ ಆದ ಸಂಸ್ಕೃತಿ ಇದೆ, ಅಲ್ಲಿದೆ ಆದಂತ ಇತಿಹಾಸ ಇದೆ, ಅಲ್ಲಿದೆ ಆದಂತ ಭಾವನೆಗಳಿದೆ. ಮಂಡ್ಯಗೂ ಮೈಸೂರು ಒಂದೇನಾ? ಮಂಡ್ಯ ಭಾವನೆನೇ ಬೇರೆ ಇರ್ತದೆ, ತುಮಕೂರಿನ ಭಾವನೆ ಬೇರೆ ಇರ್ತದೆ. ಆ ಜಿಲ್ಲೆಯ ಶಿಕ್ಷಣ ಅಂದ್ರೆ ಏನು, ಇತಿಹಾಸ ಅಂದ್ರೆ ಏನು ಓದೋದು, ಆ ಭಾಗ ಬಹಳಷ್ಟು ಸ್ವಾಮಿ ಕೂತ್ಕೊಳ್ಳಿ. ಅದಕ್ಕೆ ಇಲ್ಲ ಜಿಲ್ಲೆ ಅಂದ್ರೆ ತಾಲೂಕಿಗೆ ನಾವು ಕೇಳ್ತೀವಿ. ಆಡಳಿತದಲ್ಲಿ ನಾವೇನ್ ಡಿಸೈನ್ ಮಾಡಿದೀವಿ, ಇವರು ಬೈ ಬರ್ತ್ ಅಗ್ರಿಕಲ್ಚರ್ ಇಲ್ಲ
ಭಾವನೆ ಮೇಲೆ ನೀವು agriculture, ಯೂನಿವರ್ಸಿಟಿಗಳು ಮಾಡ್ತೀರಾ, ತಾಲೂಕು by ಮಾಡಿ, profession ಪಂಚಾಯತ್ businessman, ಮಾಡಿ ಮತ್ತೆ ಭಾವನೆಗಳು by fashion ಏನ್ politician. impractical ಆಗಿ ನನಗೆ ಮಾತಾಡ್ತಾ ಇದ್ರ ಬಗ್ಗೆ ಇದ್ದಾರೆ ಸಮಯ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಮಾತಾಡೋದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಬಹಳ ಸವಿಸ್ತಾರವಾಗಿ ಇಲ್ಲಿ ಈ ವಿಶ್ವವಿದ್ಯಾಲಯಗಳನ್ನ ಯಾರು ನಾವು ಸ್ಥಾಪನೆ ಮಾತಾಡ್ತಾ ಇಲ್ಲ. ಮಾಡ್ತಿರ್ಬೇಕಾದ್ರೆ ಒಬ್ಬ ಮಂಡ್ಯದ ಒಂದು 5 ನಿಮಿಷ ಅವಕಾಶ ಕೊಡ್ಬೇಕಿಲ್ಲ. ಒಬ್ಬ ಕೇರ್ಪೇಟೆ ಒಂದು ಕಾಲೇಜನ್ನು ಮೈಸೂರಿನ ಒಬ್ಬ ಡೀನ್ ಹುಡ್ಕೊಂಡು ಹೋಗ್ಲಿಕ್ಕಾಗತ್ತಾ? ಒಂದು ಯೂನಿವರ್ಸಿಟಿ ಅಂದ್ರೆ ಒಂದು ಬಹಳ ದೊಡ್ಡದ. ಹಾಗೆ ನಾವು ಹೇಳ್ಬೇಕು, ಹಾಗೆ ಮಳೆ ಮೈಸೂರು ಯೂನಿವರ್ಸಿಟಿ ಒಂದೇ ಇಡೀ ರಾಜ್ಯಕ್ಕೆ ಸಾಕಿತ್ತು. ಬೇರೆ ಬೇರೆ ಯೂನಿವರ್ಸಿಟಿ ಯಾಕೆ ಮಾಡಬೇಕಾಗಿತ್ತು? ಒಂದೇ ಸಾಕಿತ್ತು. ಇವರ ಪ್ರಕಾರ ಆದ್ರೆ ಒಂದೇ ಸಾಕು. ಬೇರೆ ಯಾಕೆ ಯೂನಿವರ್ಸಿಟಿ ಬೇಕು? ಬೇರೆ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಈ ರೀತಿ ಜಸ್ಟಿಫಿಕೇಶನ್ ಇವ್ರು ತಗೊಳ್ಳೋದಾದ್ರೆ ಇದಕ್ಕೇನು ಉತ್ತರ ಹೇಳೋದು ನಾವು? ಇವತ್ತು ನಾವು ಹೇಳಬೇಕಂದ್ರೆ ಬಹಳ ಸ್ಪಷ್ಟವಾಗಿ ಇವತ್ತು ಆ ಯೂನಿವರ್ಸಿಟಿಗಳಿಗೆ ನಾವು ಕಂಡೀಷನ್ ಅಲ್ಲಿ ಕೊಟ್ಟಿರೋದು, ಕೇಳಿದಾರೆ ಕಂಡೀಷನ್ ಅಲ್ಲಿ ನಾವು ಕೊಟ್ಟಿರೋದು ಯಾವುದು ಸರ್ಕಾರದಿಂದ ನಮಗೇನು ಅನುದಾನ ಕೊಡಬೇಕಾಗಿರೋದು ಅವಶ್ಯಕತೆ ಇಲ್ಲ. 2 ಕೋಟಿ ಮಾತ್ರ ಸ್ಟಾರ್ಟಿಂಗ್ ನಲ್ಲಿ 2 ಕೋಟಿ ಮಾತ್ರ ಹಣವನ್ನು ಕೊಡುವಂಥದ್ದು. ಇನ್ ಮಿಕ್ಕಿದ್ದು ಅದು ಅಲ್ಲೇ ಏನು ಒಂದು ರಿಸೋರ್ಸ್ ನ ಅಲ್ಲೇ ಉತ್ಪಾದನೆ ಆಗುವಂತದ್ದಾಗುತ್ತೆ. ಅಡ್ಮಿನಿಸ್ಟ್ರೇಷನ್ಗೆ ಹಳೆದಂಗೆ ಇವರು ಮೈಸೂರು ಯೂನಿವರ್ಸಿಟಿನಲ್ಲಿ 1000 ಸಿಬ್ಬಂದಿ ಇಟ್ಕೊಂಡಿರೋದಲ್ಲ, ಮರು ಹಂಚಿಕೆಯನ್ನು ಮಾಡಿದೀವಿ. ಸಿಬ್ಬಂದಿಗಳ ಮರು ಹಂಚಿಕೆ ಮಾಡಿದೀವಿ. ಇವ್ರು ಹೇಳಿದ್ರು ಮಂಡ್ಯಕ್ಕೆ ಯಾರು ಹೋಗ್ಲಿಕ್ಕೆ ಸಿಬ್ಬಂದಿ ಸರಿ ಇಲ್ಲ, ಹೋಗ್ಲಿಕ್ಕೆ ರೆಡಿ ಇಲ್ಲ, ಯಾರು ಟೀಚಿಂಗ್ ಸ್ಟಾಫ್ ರೆಡಿ ಇಲ್ಲ ಅಂದ್ರೆ ಮಂಡ್ಯ ಎಲ್ಲಿದೆ? ಮಂಡ್ಯಕ್ಕೆ ಹೋಗ್ಲಿಕ್ಕೆ ನಾವ್ ಹೇಳಿರೋದು ಖಾಲಿ ಇರುವಂತ ಉದ್ಯೋಗನ್ನ ಬರಿಸಿ ಬರೀ 15,000 ರೂಪಾಯಿ ಸಂಬಳಕ್ಕೆ ಗೆಸ್ಟ್ ಫ್ಯಾಕಲ್ಟಿಗೆ ಕ್ಯೂನಲ್ಲಿ ನಿಂತಿರ್ತಾರೆ. ಗೆಸ್ಟ್ ಫ್ಯಾಕಲ್ಟಿ 15,000 ರೂಪಾಯಿ ಸಂಬಳಕ್ಕೆ PhD ಮಾಡಿದವನು ಸಂಬಳಕ್ಕೆ ಕ್ಯೂನಲ್ಲಿ ನಿಂತಿರ್ತಾನೆ. ಇವತ್ತು ಆ ಖಾಲಿ ಇರುವಂತ ಉದ್ಯೋಗ ನಾವು ನಮ್ಮ ಕಾಲದಲ್ಲಿ ಭರ್ತಿ ಮಾಡ್ತಿದ್ದೋ. ಆದ್ರೆ ಭರ್ತಿಯನ್ನು ಮಾಡೋ ಮುಂಚೆ ಯಾವ ರೀತಿ ನೇಮಕ ಆಗಬೇಕು, ಯಾವ ಕ್ರಮದಲ್ಲಿ ನೇಮಕ ಆಗಬೇಕು, ಯಾವ ಕ್ರಮದಲ್ಲಿ ನೇಮಕ ಆಗಬೇಕು, ಯಾವ ಪ್ರಕಾರದಲ್ಲಿ ನೇಮಕ ಆಗಬೇಕು, ಸಿಬ್ಬಂದಿಗಳು ನಾವು ಮರು ಹಂಚಿಕೆಯನ್ನು ಮಾಡಿದ್ದೀವಿ. ಅಲ್ಲಿ ಯಾರು ಇವರಿಗೆ ಸರ್ಕಾರದಿಂದ ಅಲ್ಲಿ ಮಾತಾಡ್ತಾರೆ, ಅವ್ರು ಮಾತಾಡ್ತಿದ್ರು, ಇಲ್ಲಿಂದ ಮಾತಾಡಿದ್ರೆ ಅಲ್ಲಿಂದ ಮಾತಾಡ್ತಾರೆ. ಅಲ್ಲ ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ಓದ್ಕೊಂಡಿದ್ದಾರೆ, ಪಬ್ಲಿಕ್ ಯೂನಿವರ್ಸಿಟಿ ಸ್ಟ್ರೆಂಥನ್ ಮಾಡಬೇಕು, ಬೆಳೆಸಬೇಕು, ಸ್ಥಾಪನೆ ಮಾಡಬೇಕು. ಈಗ ಅಶೋಕ್ ಅವ್ರಿಂದ ಎದ್ದದ್ದಕ್ಕೆ ಉತ್ತರ ಕೊಡ್ತಾರೆ. ಆಯ್ತು, ಸರ್ಕಾರ ತನಿಖೆ ಚರ್ಚೆಗೆ ರೆಡಿ ಅಂತ ಚರ್ಚೆಗೆ ಅವಕಾಶ ಕೊಡುವ. ಈಗ ಇಲ್ಲಿಂದ ಮಾತಾಡಿದ್ರೆ ಅಶೋಕ್ ಅವ್ರು ಮಾತಾಡ್ಲಿ, ಒಂದು ದೊಡ್ಡ ವಿಚಾರ ಮಾಡಿ ಮಾತು ಮಾತಾಡ್ತಿರೋದು ನಮ್ಮ ಮಾತು ಇವ್ರಿಗೆ ಆಯ್ತು, ಇವ್ರಿಗೆ ನೋವಾಗಿದೆಯಾ? ತಾವು ಹೇಳಿದ್ರಿ, ಮಾಹಿತಿ ಮುಗಿಸಿ ಮಾಡ್ತಾ ಇದೀವಾ? ಓಕೆ, ಅದನ್ನು ನೀವು ಸುಮ್ಮನೆ ಕೂತ್ಕೊಳ್ಳಿ. ನೀವು ಎದ್ದು ಮಾತಾಡ್ತೀರಿ, ನೀವು ಹೆಚ್ಚು ಮಾತಾಡಿ ಅಲ್ಲಿಂದ ಮಾತಾಡ್ತಾರೆ. ನಿಮ್ಗೆ ಬೇಕಾದ್ರೆ ನೀವು ಮಾತಾಡುದು, ಅವ್ರಿಗೆ ಬೇಕಾದ್ರೆ ಮಾತಾಡುದು. ನೀವು ಅವರನ್ನು ದೂರುದು, ಅವರು ಇವರನ್ನು ದೂರುದು, ಇಬ್ಬರು ಸರಿ ನಮ್ಮನ್ನು ದೂರುದು. ಇಲ್ಲಿ ಸನ್ಮಾನ್ಯ ಮಂತ್ರಿಗಳು ಏನಿದ್ರು ಉತ್ತರ ಕೊಡ್ತಾ ಕೊಡಿ. ಕೂತ್ಕೊಳ್ಳಿ. ಈಗ ಸುಧಾಕರ್ ಕೂತ್ಕೊಳ್ತಾವ. ಈಗ ಒಂದು ಹೇಳ್ತಾರೆ, ನಾನು ಕೇಳಿ, ನಾನು ಹೇಳ್ದು ಕೇಳಿ ಇಲ್ಲಿ. ಆಯ್ತು, ಒಂದ್ ಸೆಕೆಂಡ್. ಆಯ್ತು, ನೀವು ಕೂತ ಹೇಳ್ತಾರೆ. ಆಯ್ತು, ಒಂದ್ ಸೆಕೆಂಡ್ ಸುಧಾಕರ್ ಆಯ್ತು, ಒಂದ್ ಸೆಕೆಂಡ್ ಮಾತಾಡ್ತಾರೆ. ಆಯ್ತು ಒಂದ್ ಸೆಕೆಂಡ್ ಸನ್ಮಾನ್ಯ ನಿಲ್ಲಿ, ಒಂದ್ ಸೆಕೆಂಡ್, ಒಂದು ನಿಮಿಷ, ಒಂದು ನಿಮಿಷ. ಅಲ್ಲ, ಇಲ್ಲಾಗ ಪ್ರಶ್ನೆ ಅಲ್ಲ. ಈಗ ಪ್ರತಿಪಕ್ಷ ನಾಯಕರು ಮಾತಾಡ್ತಿದ್ರು, ಪ್ರತಿಪಕ್ಷ ನಾಯಕರು ಒಂದ್ ಸೆಕೆಂಡ್, ಶರತ್ ಬಚ್ಚೇಗೌಡಗೂ ಅದೇ, ನಿಮಗೂ ಅದೇ. ಪ್ರತಿಪಕ್ಷ ನಾಯಕರು ಪ್ರಿಯಾಂಕ್ ಒಬ್ಬರಿಗೆ ಆಗಲ್ಲ ಅಷ್ಟೇ. ನೀವು ಕೂಡ ಯಾರು ಎದ್ದೇಳ್ಬೇಡಿ. ಪ್ರತಿಪಕ್ಷ ನಾಯಕರು ಮಾತಾಡ್ತಿದ್ರು. ಪ್ರತಿಪಕ್ಷ ನಾಯಕರು ಮಾತಾಡ್ತಿದ್ದಾಗ ಇಲ್ಲಿಂದಲೇ ತಾವು ಎದ್ರಿ. ಇಲ್ಲಿ ಎದ್ದದಕ್ಕೆ ನೀವು ಉತ್ತರ ಕೊಡಿ ಅಂತ ಪ್ರತಿಪಕ್ಷ ನಾಯಕರು ಅವ್ರಿಗೆ ಹೇಳಿದ್ರು. ಅವ್ರು ಅಂತ ಸ್ಟಾರ್ಟ್ ಮಾಡಿದ್ರು. ಇಲ್ಲಿಂದ ನೀವು ಹೇಳ್ಬೇಡಿ, ಇಲ್ಲಿ ನೀವು ಬೇರೆ ಯಾರು ಕೂಡ ಹೇಳ್ಬೇಡಿ. ನೀವು ಮಾತಾಡಬೇಕಾ, ಮುಗಿಸಿ. ಓಕೆ, ಆಯ್ತು. ಇಲ್ದಾಗಲ್ಲ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಒಂದ್ ಸೆಕೆಂಡ್ ಅವ್ರಿಗೇನ ಈಗಾಗಲೇ ನಾನು ಮಾತಾಡ್ಬೇಕಾಗುತ್ತೆ. ಯಾಕೆ ನೀವು ಮಾತಾಡಿ, ಯಾಕೆ ಮತ್ತೆ ಮಾತಾಡ್ತೀರಿ ನೀವು? ನಾನ್ ಮಾತಾಡ್ಬೇಕು, ನೀವು ಅವರ ಆಯ್ತು. ಆಯ್ತು, ಒಂದ್ ಸೆಕೆಂಡ್ ನಾನ್ ಮಾತಾಡ್ಬೇಕು. ಅವರು ಕೂತ್ಕೊಳ್ಳಿಸಿ ಫಸ್ಟ್.
ಒಂದ್ಸಲ ಸುಧಾಕರ್ ಹೇಳಿ. ಮಂಡ್ಯ ನಾನ್ ಮಾತಾಡ್ಬೇಕು. ಈಗ ರವಿ ಸುರೇಶ್ ಅಧ್ಯಕ್ಷ ಈಗ ಆಯ್ತು, ನೀವು ಮಾತಾಡಿದ್ರೆ ಉತ್ತರ ಹೇಳ್ತಾರೆ, ಮುಗಿಸಿ ನೀವು. ಅಶ್ವತ್ಥ ಯಾಕೆ ನೋಡಿ